ಜೇನುತುಪ್ಪ ಎಲ್ಲರೂ ಇಷ್ಟಪಡುವಂಥದ್ದು, ಜೊತೆಗೆ ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ನೈಸರ್ಗಿಕವಾಗಿ ಸಿಗುವಂತಹ ಆ್ಯಂಟಿಬಯೋಟಿಕ್ಗಳಲ್ಲಿ ಜೇನುತುಪ್ಪ ಕೂಡ ಒಂದು. ಇದು ನಮ್ಮ ಚರ್ಮದ ಪೋಷಣೆಯನ್ನು ಮಾಡುತ್ತೆ. ಜೇನುತುಪ್ಪ ಆಯುರ್ವೇದದ ಚಿಕಿತ್ಸೆಯಲ್ಲಿ ಇದ್ದೇ ಇರುತ್ತೆ ಅನ್ನೋದು ನಮ್ಮೆಲ್ರಿಗೂ ಗೊತ್ತು. ಜೇನುತುಪ್ಪ ಹಳೆಯದಾದಷ್ಟು ಅದರಿಂದ ನಮಗೆ ಪ್ರಯೋಜನ. ಅದನ್ನು ಸೇವನೆ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಅದ್ಭುತ ಪ್ರಯೋಜನಗಳು ಸಿಗುತ್ತೆ. ಇದರಲ್ಲಿ ಪ್ರೋಟೀನ್ಸ್ ಇದೆ, ಮಿನರಲ್ಸ್ ಇದೆ, ಕಾರ್ಬೋಹೈಡ್ರೇಟ್ಸ್, ವಿಟಮಿನ್ಸ್ಗಳು, ಆ್ಯಂಟಿ ಆಕ್ಸಿಡೆಂಟ್ಗಳು, ಈ ರೀತಿಯಾದ ಉತ್ತಮ ಸತ್ವಗಳು ಇದರಲ್ಲಿ ಇದೆ. ಇದು ಇನ್ಫೆಕ್ಷನ್ ವಿರುದ್ಧ ಹೋರಾಟ ಮಾಡುತ್ತೆ. ಇದರಲ್ಲಿರುವಂತಹ ಆ್ಯಂಟಿಬಯೋಟಿಕ್ಗಳಿಂದ ನಮ್ಮ ಒಂದು ದೇಹದಲ್ಲಿರುವ ಇನ್ಫೆಕ್ಷನ್ಸನ್ನು ಇದು ತಡೆಗಟ್ಟುತ್ತೆ. ನಾವು ಸೇವನೆ ಮಾಡುವಂತಹ ಆ್ಯಂಟಿಬಯೋಟಿಕ್ ಟ್ಯಾಬ್ಲೆಟ್ಸ್ಗಳಿಗಿಂತ ಈ ಜೇನುತುಪ್ಪ ಹೆಚ್ಚು ಕೆಲಸ ಮಾಡುತ್ತೆ, ಹೆಚ್ಚು ಪ್ರಯೋಜನವನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು. ಈ ಸಾಮಾನ್ಯವಾಗಿ ನಮಗೆ ನೆಗಡಿ, ಕೆಮ್ಮು, ಶೀತ, ಅಲರ್ಜಿ ಅಂತ ಸಮಸ್ಯೆ ಉಂಟಾದರೆ ನಾವು ಮೊದಲನೇದಾಗಿ ಸೇವಿಸುವಂಥದ್ದೇ ಜೇನುತುಪ್ಪ. ಯಾಕೆ ಅಂದರೆ ಇದು ನ್ಯಾಚುರಲ್ ಆ್ಯಂಟಿಬಯೋಟಿಕ್. ಇದು ನಮ್ಮ ದೇಹದಲ್ಲಿ ಇರುವಂತಹ ಇನ್ಫೆಕ್ಷನ್ಸ್ನ ಹೋಗಲಾಡಿಸುತ್ತೆ. ಮಕ್ಕಳಿಗೂ ಕೂಡ ನಾವು ಕೆಮ್ಮು ಬಂದ ತಕ್ಷಣ ಇದನ್ನು ಸೇವನೆ ಮಾಡೋದಕ್ಕೆ ಕೊಡ್ತೀವಿ. ಆದರೆ 1 ವರ್ಷದಿಂದ ಕೆಳಪಟ್ಟ ಮಕ್ಕಳಿಗೆ ಇದನ್ನು ಸೇವನೆ ಮಾಡೋದಕ್ಕೆ ಕೊಡಬಾರ್ದು. ಜೇನುತುಪ್ಪದಲ್ಲಿ ಉತ್ತಮವಾದ ಪೋಷಕಾಂಶಗಳು ಇರೋದ್ರಿಂದ ನಮ್ಮ ಒಂದು ಸಂಪೂರ್ಣ ಹೊಟ್ಟೆಯ ಆರೋಗ್ಯವನ್ನು ಕೂಡ ಇದು ಕಾಪಾಡುತ್ತೆ. 2011ರಲ್ಲಿ ನಡೆದಂತಹ ಸಂಶೋಧನೆಯ ಪ್ರಕಾರ ಶುದ್ಧವಾದ ಜೇನುತುಪ್ಪವನ್ನು ಸೇವನೆ ಮಾಡೋದ್ರಿಂದ 60 ಬಗೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆಯನ್ನು ಇದು ನಿಲ್ಲಿಸುತ್ತೆ ಅಂತ ಹೇಳ್ತಾರೆ. ಅದರಿಂದ ಗಾಯ ಏನಾದರೂ ಆಗಿದರೆ ಗಾಯದ ಮೇಲೆ ಡೈರೆಕ್ಟಾಗಿ ಜೇನುತುಪ್ಪವನ್ನು ಹಚ್ಚೋದ್ರಿಂದ ಬೇಗ ಗಾಯ ಗುಣಮುಖ ಆಗುತ್ತೆ ಅಂತ ಕೂಡ ಹೇಳ್ತಾರೆ. ಜೊತೆಗೆ ಇದರಲ್ಲಿ ಉತ್ತಮವಾದ ಆ್ಯಂಟಿ ಆಕ್ಸಿಡೆಂಟ್ಗಳು ಇರೋದ್ರಿಂದ ಕ್ಯಾನ್ಸರ್ನಂತಹ ಕಾಯಿಲೆ ಬರದಂತೆ ಇದು ತಡೆಗಟ್ಟುತ್ತೆ. ಡೈಜೆಷನಿಗೂ ಕೂಡ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್, ಆ್ಯಸಿಡಿಟಿ ಅಂತಹ ಸಮಸ್ಯೆಯನ್ನು ಇದು ಹೋಗಲಾಡಿಸುತ್ತೆ. ಗಂಟಲಿನ ಆರೋಗ್ಯಕ್ಕೆ ಒಳ್ಳೆಯದು. ಗಂಟಲಲ್ಲಿ ಕಿರಿಕಿರಿ ಆದರೆ, ಕೆಮ್ಮು ಬರ್ತಾಯಿದ್ರೆ, ವಾಯ್ಸಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಗಂಟಲಿನ ಒಂದು ಇನ್ಫೆಕ್ಷನ್ಸ್ಗೆ, ಥೈರಾಯ್ಡ್ ಸಮಸ್ಯೆಗೂ ಕೂಡ ಈ ಒಂದು ಜೇನುತುಪ್ಪ ಪ್ರಯೋಜನಕಾರಿ. ಇನ್ನು ದೇಹದ ತೂಕವನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಸಹಾಯ ಮಾಡುತ್ತೆ. ಧ್ವನಿಯಲ್ಲಿ ಏನಾದರೂ ಸಮಸ್ಯೆ ಇದ್ದರೂ ಕೂಡ ಜೇನುತುಪ್ಪವನ್ನು ಸೇವನೆ ಮಾಡ್ಬೋದು. ಪದೇ ಪದೇ ಬೇದಿ ಆಗ್ತಿದ್ರೆ ಅಥವಾ ಬೇದಿ ಆದಂತಹ ಸಮಯದಲ್ಲಿ ಕೂಡ ಜೇನುತುಪ್ಪವನ್ನು ಸೇವನೆ ಮಾಡಿದ್ರೆ ಬೇದಿ ಕಡಿಮೆ ಆಗುತ್ತೆ. ಜೊತೆಗೆ ಬಿಕ್ಕಳಿಕೆ ಏನಾದರೂ ಬರ್ತಾಯಿದ್ರೆ ಅಂಥ ಟೈಮಲ್ಲಿ ಕೂಡ 1 ಲೋಟ ನೀರಿಗೆ, ಬೆಚ್ಚಗಿರುವಂತಹ ನೀರಿಗೆ 1 ಸ್ಪೂನಷ್ಟು ಜೇನುತುಪ್ಪವನ್ನು ಹಾಕ್ಕೊಂಡು ಸೇವನೆ ಮಾಡೋದ್ರಿಂದ ಬಿಕ್ಕಳಿಕೆ ನಿಲ್ಲುತ್ತೆ. ಜೊತೆಗೆ ಮಧುಮೇಹಿಗಳು ಸೇವನೆ ಮಾಡ್ಬೋದಾ ಅಂತ ಕೇಳ್ಬೋದು. ಖಂಡಿತವಾಗ್ಲೂ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡ್ಬೋದು. ಇದರಲ್ಲಿ ಸಕ್ಕರೆ ಅಂಶ ಇದೆ, ಆದರೆ ಇದನ್ನು ಸೇವನೆ ಮಾಡಿದ ತಕ್ಷಣ ಇದರಲ್ಲಿರುವಂತಹ ಸಕ್ಕರೆ ಅಂಶ ನಮ್ಮ ಬ್ಲಡ್ಡಲ್ಲಿ ತುಂಬ ಬೇಗ ಸೇರೋದಿಲ್ಲ, ಅದಕ್ಕೆ ಟೈಮ್ ತಗೊಳ್ಳುತ್ತೆ. ಅದರಿಂದ ಸ್ವಲ್ಪ ಪ್ರಮಾಣದಲ್ಲಿ ಸೇವನೆ ಮಾಡೋದ್ರಿಂದ ಅಗತ್ಯವಿದ್ದಾಗ ಏನೂ ತೊಂದರೆ ಉಂಟಾಗೋದಿಲ್ಲ. ಇನ್ನೂ ಇದರಿಂದ ಏನೆಲ್ಲ ಪ್ರಯೋಜನ ಸಿಗುತ್ತೆ ಅಂದರೆ ನಮ್ಮ ಕಣ್ಣುಗಳ ಆರೋಗ್ಯಕ್ಕೆ ಒಳ್ಳೆಯದು, ಖಿನ್ನತೆ ನಿವಾರಣೆ ಮಾಡುತ್ತೆ, ಲೋ BP ಇರೋರಿಗೆ ಒಳ್ಳೆಯದು, ಕಿಡ್ನಿಯಲ್ಲಿ ಸ್ಟೋನ್ಸ್ ಇರೋರಿಗೆ ಒಳ್ಳೆಯದು, ಹಾರ್ಟ್ ಹೆಲ್ತಿಗೆ ಒಳ್ಳೆಯದು, ಎಪಿಲೆಪ್ಸಿ ಇರೋರಿಗೆ, ಲಿವರ್ ಪ್ರಾಬ್ಲಮ್ ಇರೋರಿಗೆ, ಥೈರಾಯ್ಡ್ ಇರೋರಿಗೆ ತುಂಬಾ ಪ್ರಯೋಜನಕಾರಿ. ಜೊತೆಗೆ ನಮ್ಮ ಸ್ಕಿನ್ ಗ್ಲೋ ಆಗೋದಕ್ಕೂ ಕೂಡ ಇದು ಹೆಲ್ಪ್ ಮಾಡುತ್ತೆ. ಸ್ನೇಹಿತರೆ ನೋಡಿ, ಎಷ್ಟೆಲ್ಲ ಜೇನುತುಪ್ಪದಿಂದ ನಮ್ಮ ಆರೋಗ್ಯಕ್ಕೆ ಪ್ರಯೋಜನಗಳು ಸಿಗುತ್ತೆ. ಇಷ್ಟು ಪ್ರಯೋಜನಗಳು ಜೇನುತುಪ್ಪದಿಂದ ನಮ್ಮ ಆರೋಗ್ಯಕ್ಕೆ ಸಿಗಬೇಕು ಅಂತ ಹೇಳಿದ್ರೆ ಕಚ್ಚಾ ಶುದ್ಧವಾದ ಜೇನುತುಪ್ಪವನ್ನು ಸೇವನೆ ಮಾಡಬೇಕು. ನಿಮಗೂ ಶುದ್ಧವಾದ ಜೇನುತುಪ್ಪ ಬೇಕು ಅಂದರೆ ನಮ್ಮ ಬಳಿ ಕೂಡ ಸಿಗುತ್ತೆ. ಸ್ಕ್ರೀನ್ ಮೇಲೆ ಬರ್ತಿರೋ ಅಂಥ ನಂಬರ್ ಮುಖಾಂತರ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.